ಸೊ ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಲೈಫಲ್ಲಿ 2026 ಹೇಗಿರುತ್ತೆ ಜನರಲ್ ಆಗಿ ಹೇಳ್ತಿದ್ದೀನಿ, ಜನರಲ್ ಆಗಿ. ಆಮೇಲೆ ನಾವು ಪ್ರತಿಯೊಂದು ನಂಬರ್ನ ತಗೊಳ್ಳೋಣ. ಸೊ ಈಗ ಜನರಲ್ ಆಗಿ ಎಲ್ಲರಿಗೂ ಕರಿಯರ್ ಮತ್ತೆ ಪ್ರೊಫೆಷನಲ್ ಲೈಫಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನ್ಯೂ ವೆಂಚರ್, ಹೊಸ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಎಂಟರ್‌ಪ್ರೆನ್ಯೂರ್‌ಶಿಪ್ ಎಕ್ಸ್‌ಪ್ಲೋರ್ ಮಾಡೋಂಥ ಟೈಮು. ಹಾಗೇನೇ ಏನಾದರೂ ಒಂದು ಆಲ್ರೆಡಿ ರೋಲ್ ಚಾಲೆಂಜಿಂಗ್ ರೋಲು, ಒಳ್ಳೆ ರೋಲಲ್ಲಿ ಇದ್ದರೆ ಅಲ್ಲಿ ಇನ್ನೂ ಚೆನ್ನಾಗಿ ನೀವು ನೆಕ್ಸ್ಟ್ ಲೆವೆಲ್‌ಗೆ ಹೋಗ್ತೀರಾ. ಆಮೇಲೆ ನೀವು ಒಳ್ಳೆ ಇಂಪ್ರೆಷನ್ಸ್ ನಿಮ್ಮ ಬಾಸ್ ಅಥವಾ ನಿಮ್ಮ ಆರ್ಗನೈಸೇಷನ್‌ನಲ್ಲಿ ಒಳ್ಳೆ ಇಂಪ್ರೆಷನ್ ನೀವು ಬೀರ್ತೀರಾ. ಸೊ ಇಂಪ್ರೆಷನ್ ಕೊಡೋ ಟೈಮ್ ಇದು. ತುಂಬ ಎನರ್ಜಿ ಇದೆಯಲ್ಲ, ಎನರ್ಜಿ ಎಂಥ ಎನರ್ಜಿ ಅಂದರೆ ತುಂಬ ಲೀಡರ್‌ಶಿಪ್ ಕ್ವಾಲಿಟಿ ಇರೋ ಎನರ್ಜಿ ಇರುತ್ತೆ, ಒರಿಜಿನಾಲಿಟಿ ಇರುತ್ತೆ, ಮತ್ತು ಬೋಲ್ಡ್ ಡಿಸಿಷನ್ಸ್ ತಗೊಳ್ಳೋ ಎನರ್ಜಿ ಇರುತ್ತೆ 2026ರಲ್ಲಿ. ಹಾಗೆಯೇ ಇದು ಬ್ಲೈಂಡಾಗಿ ಏನೋ ಒಂದು ಫಾಲೋ ಮಾಡುವಂಥ ವರ್ಷ ಅಲ್ಲ. ಇದು ನಾವು ಮುಂದೆ ಇದು ಮಾಡೋದು. ನಾವು ಏನು ಅಂತಂದು ಆರ್ಗನೈಸ್ ಮಾಡಿಕೊಂಡು, ಯೋಚನೆ ಮಾಡಿ, ಹೊಸ ಹೊಸ ಐಡಿಯಾಸ್‌ನ ತಗೊಂಡು ಮುಂದುವರಿಯೋದು. ಬೋಲ್ಡಾಗಿ ನಾವು ಡಿಸಿಷನ್ಸ್ ತಗೊಂಡು ಇದು ಮಾಡೋವಂಥ ವರ್ಷ ಇದು. ಸೊ ಫೈನಾನ್ಷಿಯಲಿ ಏನಿರುತ್ತೆ, ಹೇಗಿರುತ್ತೆ 2026? ಸೊ ಫೈನಾನ್ಷಿಯಲಿ ತುಂಬ ಗ್ರೋತ್ ಎನ್ಕರೇಜ್ ಮಾಡುತ್ತೆ. ಗ್ರೋತ್ ಮತ್ತು ನಾವು ಏನೇನು ಒಳ್ಳೆ ಸ್ಕಿಲ್ಸ್ ಅಪ್‌ಸ್ಕಿಲ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಹೊಸ ಹೊಸ ವೆಂಚರ್ಸ್‌ನ ಹೇಳಿದ್ನಲ್ಲ, ಅಥವಾ ಯಾವುದಾದ್ರೂ ಹೊಸದು ನೀವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದಕ್ಕೆ, ಅವನ್ನೆಲ್ಲನೂ ಹೊಸದಾಗಿ ಎಲ್ಲ ಸ್ಟಾರ್ಟ್ ಮಾಡೋದು. ಹೊಸ ನ್ಯೂ ಬಿಗಿನಿಂಗ್ಸ್ ಅಂದರೆ ಅದೇ ತಾನೆ, ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡೋದಕ್ಕೆ ಅದಕ್ಕೆಲ್ಲದಕ್ಕೂ ಇದನ್ನು ಒಳ್ಳೆ ಟೈಮ್ ಆಗುತ್ತೆ. ಸೊ ಹಾಗೆ ಕೇರ್‌ಫುಲ್ ಆಗಿ ನೀವು ಕೇರ್‌ಫುಲ್ ಆಗಿ ತೊಗೊಳ್ಳೋ ರಿಸ್ಕ್, ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಳ್ಳೋದು ಟೈಮ್ ಇದು. ಆ ಥರ ತೊಗೊಂಡ್ರೆ ನಿಮಗೆ ತುಂಬ ದೊಡ್ಡದು ಒಳ್ಳೆ ಬಿಗ್ ರಿವಾರ್ಡ್ಸ್, ಗ್ರೇಟ್ ರಿವಾರ್ಡ್ಸ್ ಸಿಗುತ್ತೆ. ಹಾಗೆ ಚೆನ್ನಾಗಿ ಅಬಂಡೆನ್ಸ್ ಬರುತ್ತೆ. ಕ್ರಿಯೇಟಿವಿಟಿ ಮತ್ತು ಕರೇಜು ಅದೆಲ್ಲ ಇಟ್ಕೊಂಡು ಮಾಡಿದ್ರೆ ನಿಮಗೆ ಚೆನ್ನಾಗಿದಾಗುತ್ತೆ. ಸೊ ಇದು ಫೈನಾನ್ಷಿಯಲ್ ಆಯಿತು. ಸೊ ಪರ್ಸನಲ್ ರಿಲೇಷನ್ಶಿಪ್ಸಲ್ಲಿ ಹೇಗಿರುತ್ತೆ, ಇದು ವೈಬ್ರೇಷನ್ 1 ಇದೆ. ಸೊ ಇದು ನಂಬರ್ ಇದೆಯಲ್ಲ, 2026 ನಂಬರ್ 1 ಇರೋದ್ರಿಂದ ಅದು ತುಂಬಾ ಸ್ಟ್ರಾಂಗ್ ಇಂಡಿವಿಜುವಾಲಿಟಿಗೆ ಫೋಕಸ್ ಇರುತ್ತೆ. ತುಂಬಾ ಸಾಲಿಟರಿ ಅಂದರೆ ನಾವು ಇದೆ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ, ಅದೆಲ್ಲ ಇರುತ್ತೆ. ಬಟ್ ಸ್ಟಿಲ್ ಅದು ಡಿಪೆಂಡೆನ್ಸಿ ಏನಿರುತ್ತೆ, ಡಿಪೆಂಡೆನ್ಸಿ ಅದು ಲಾಸ್ಟಿಗೆ ಬರುತ್ತೆ. ಸೊ ಇಂಡಿವಿಜುವಲ್ ಆಗಿ ರಿಲೇಷನ್ಶಿಪ್ಪಲ್ಲೂ ಕೂಡ ಇಂಡಿವಿಜುವಲ್ ಆಗಿ ಮ್ಯೂಚುವಲ್ ರೆಸ್ಪೆಕ್ಟಿಂದ, ಇಂಡಿಪೆಂಡೆನ್ಸಿಂದ, ಡಿಪೆಂಡೆನ್ಸಿ ಇಲ್ದಲೇ ಹೇಗೆ ನಾವು ಚೆನ್ನಾಗಿ ಬಾಂಡಿಂಗ್ ಮಾಡ್ಕೋಬೋದು, ರಿಲೇಷನ್ಶಿಪ್ ಹೇಗೆ ಚೆನ್ನಾಗಿ ಮಾಡ್ಕೋಬೋದು, ಅದೆಲ್ಲ ಬರುತ್ತಿರಲಿ. ಹಾಗೆಯೇ ಈ ವರ್ಷ 2026 ನಮ್ಮ ಬಾಂಡ್ಸ್ ಏನಿದೆ, ಪರ್ಸನಲ್ ಬಾಂಡ್ಸ್ ಇದೆಲ್ಲ ರೀಕ್ಯಾಲಿಬ್ರೇಟ್ ಆಗುತ್ತೆ. ಹಾಗೆ ನಮ್ಮ ಅಥೆಂಟಿಸಿಟಿ, ನಮ್ಮ ಆ್ಯಕ್ಚುಯಲ್ ಆಗಿ ಟ್ರೂ ಸೆಲ್ಫ್ ಏನಿದೆ, ನಮ್ಮ ಸೆಲ್ಫ್ ಏನಿದೆ, ಅಥೆಂಟಿಕ್ ಸೆಲ್ಫ್, ಮತ್ತು ಅದೆಲ್ಲನೂ ಹೊರಗಡೆ ಬರೋ ಟೈಮ್ ಇದು, ಹೊರಗಡೆ ರಿವೀಲ್ ಮಾಡೋ ಟೈಮು. ಸೊ ರಿಲೇಷನ್ಶಿಪ್ಗೋಸ್ಕರ ಏನೂ ಮುಚ್ಚಿಡೋ ಅಂಥದ್ದಲ್ಲ, ಎಲ್ಲನೂ ಒಳ್ಳೆಯಾಗಿ ಮ್ಯೂಚುವಲ್ ರೆಸ್ಪೆಕ್ಟಿಂದ ಒಂದು ರಿವೀಲ್ ಮಾಡೋದು, ಇಂಡಿಪೆಂಡೆಂಟ್ ಆಗಿರೋದು, ಸೊ ಸ್ಪೇಸ್ ಕೊಡೋದು, ಅದೆಲ್ಲ ಈಗ 2026ರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮ್ಮ ಫ್ಯೂಚರ್ ಇದಕ್ಕೆ ಸ್ಟೆಪ್ ಹೋಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ರಿಲೇಷನ್ಶಿಪ್ಸ್, ಫ್ಯೂಚರ್ ಡೈರೆಕ್ಷನ್ ಕೂಡ ತಗೊಳುತ್ತೆ.